ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಸಾಕಷ್ಟು ದಿನಗಳ ನಂತರ ನೈಟಲ್ಲಿ ಒಂದು ಸ್ಪೆಷಲ್ ಮಾಡೋಣ ಅಂದ್ಕೊಂಡ್ಬಿಟ್ಟು ನಾನು ಬಂದಿದ್ದೀನಿ. ಅದು ಯಾರ ಜೊತೆ ಅಂತ ಅಂದರೆ ಸಿಂಪಲ್ ಆಗಿರೋ ಲವ್ ಸ್ಟೋರಿ ಟೀಮ್ ಜೊತೆ. ಇನ್ನೇನು ಈ ವಾರದಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಈಗಾಗಲೇ ಟ್ರೈಲರ್ ನೋಡಿದ್ದೀರಾ, ಸಾಂಗ್ಸ್ ನೋಡಿದ್ದೀರಾ. ಸಿನಿಮಾದ ಬಗ್ಗೆ ಒಂದು ಸಾಕಷ್ಟು ಕುತೂಹಲ ಹಾಗೂ ಮತ್ತು ನಿರೀಕ್ಷೆ ಇದೆ. ಬಟ್ ಇದನ್ನೆಲ್ಲ ಚಿತ್ರತಂಡ ಜೊತೆ ಮಾತಾಡ್ತಾ ಬೆಂಗಳೂರಲ್ಲಿ ನೈಟಲ್ಲಿ ಒಂದು ಸಿಂಪಲ್ ಆಗಿ ರೌಂಡ್ ಹೊಡೆಯೋದು ನನ್ನ ಉದ್ದೇಶ. ಸೊ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ, ಸಿಂಪಲ್ ಆಗೊಂದು ನೈಟ್ ಔಟ್. ಯಾರಪ್ಪ ಇದು ಹಿಂಗೆ ಅವಾಜ್ ಆಗ್ತಾಳೆ? ಯಾರೋ ಒಂದಿಬ್ರಿಗೆ ಪ್ರಸಾದ ಬೇರೆ ಕೊಟ್ಬಿಟ್ಟವಳೆ. ನೋಡೋಣ, ಆಗಿದ್ದಾಗಲಿ ಮಾತಾಡ್ಸೋಣ. ಹಾಯ್, ಏನ್ರಿ ಒಬ್ಬರೇ ಕೂತಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ನಾನು ಹೀರೋ ಕಾಯ್ತಾ ಇದ್ದೀನಿ. ಹೀರೋನ ಏನು ಗುರಾಯಿಸ್ತಾ ಇದ್ದೀರಾ? ತೆಗಿರಿ. ಏನ? ಕನ್ನಡಕನ. ಓಹ್ ಶಿಟ್, ಏನಾಯ್ತು? ಗಾಡಿ ಫಸ್ಟ್ ಗೇರಲ್ಲಿ ವೀಲಿ ಆದಂಗೆ ಆಯ್ತ್ರಿ. ಕೂತ್ಕೊಳ್ಳಿ ಬನ್ನಿ. ನೀವು ಸಿಂಪಲ್ ಆಗಿರೋ ಲವ್ ಸ್ಟೋರಿ ಹೀರೋಯಿನ್ ಅಲ್ವಾ, ಶ್ವೇತಾ? ಅದಕ್ಕೆ ಹೇಳಿದ್ದು ಕನ್ನಡಕ ತೆಗಿರಿ ಅಂತ. ಕೂತ್ಕೊಳ್ಳಿ. ಒಂದೇ ಹುಡುಗಿ ಕೂತಿರೋದು ನೋಡಿದ್ವಿ, ನಾವೇನೋ ಬಿಲ್ಡಪ್ ಕೊಡೋಣ ಅಂತ ಹಾಕೊಂಡ್ಬಂದ್ವಿ. ನಮಗೇನು ಗೊತ್ತು ನೀವು ಇಲ್ಲಿ ಕೂತ್ಕೊಂಡಿದ್ರೆ ಇಷ್ಟೊತ್ತಲ್ಲಿ ಅಂತ. ನೀವೇನ್ರಿ ಇಷ್ಟೊತ್ತಲ್ಲಿ ರಾತ್ರಿ 12 ಗಂಟೆಲಿ ಕಬ್ಬನ್ ಪಾರ್ಕಲ್ಲಿ ಒಬ್ಬೊಬ್ಬರೇ? ರೀ, ನಾಳೆ ನಮ್ಮ ಫಿಲ್ಮ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ರಿಲೀಸ್ ಆಗ್ತಾ ಇದೆ. ಗೊತ್ತಿರೋ ವಿಷಯ ಎಲ್ರಿಗೂ. ಎಷ್ಟು ಟೆನ್ಷನ್ ಆಗ್ಬೇಡ, ನಮಗೆ ನಿದ್ರೆ ಬರ್ತಾ ಇಲ್ಲ. ಏನಕ್ಕೆ? ಯಾಕೆ ಅಂದರೆ ನನ್ನ ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಹೆಂಗಿರುತ್ತೆ ಟೆನ್ಷನು? ಏನಾದ್ರು ಐಡಿಯಾ ಇದೆಯಾ ನಿಮಗೆ? ನಮ್ಮ ವಾರಕ್ಕೆ 4-5 ಸಿನಿಮಾ ನೋಡಿ ನಿಮ್ಗಿಂತ ಜಾಸ್ತಿ ಟೆನ್ಷನ್ ಆಗಿದೆ. ನೋಡಕ್ ನಿಮ್ಗೆ ಟೆನ್ಷನ್, ನಾವು ಆಕ್ಟ್ ಮಾಡಿರೋ ನಮಗೆ ತಾನೇ ಟೆನ್ಷನ್ ಇರುತ್ತೆ. ಆದ್ರೆ ಖುಷಿ ಪಡೋ ವಿಚಾರಪ್ಪ ಇದು. ನಾಳೆ ಸಿನಿಮಾ ರೆಡಿ ಆಗ್ತಿದೆ. ಇನ್ನೊಂದೇನಂದ್ರೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿದೆ. ಸಿನಿಮಾ ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಖುಷಿಲಿ ಇರೋದು ಬಿಡ್ಕೊಂಡು ಟೆನ್ಷನ್ ಕೂತ್ಕೊಂಡಿದ್ದೀನಿ. ಇಲ್ಲ, ತುಂಬಾ ಖುಷಿ ಇದೆ, ಖಂಡಿತ ಖುಷಿ ಇದೆ. ಆದ್ರೆ ಎಕ್ಸ್ಪೆಕ್ಟೇಷನ್ ಅಂದ್ರಲ್ಲ, ಅದಕ್ಕೆ ಟೆನ್ಷನ್. ಬಟ್ ಅದೆಲ್ಲ ಸರಿ, ಒಂಟಿಯಾಗಿ ಒಬ್ಬರೇ ಹಾಕಿಲ್ಲಿದ್ದಾರೆ. ಏನು ಟೀಮವರೆಲ್ಲ ಕೈ ಬಿಟ್ಬಿಟ್ಟಿದ್ದಾರೆ ಎಲ್ಲ ನಿಮ್ಮನ್ನ? ಸಿನಿಮಾ ಬಿಟ್ಟಿದ್ದಾರೆ, ಒಬ್ರೊಬ್ರು ಒಂದೊಂದ್ ಕಡೆ ಟೆನ್ಷನ್ ಅಲ್ಲಿ ಇದ್ದಾರೆ ಅನ್ಸುತ್ತೆ. ಎಲ್ಲರೂ ಎಲ್ಲಿ ಮೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಆದ್ರೂ ಟೆನ್ಷನ್ ಆಗ್ತದೆ. ಇವತ್ತು ನೈಟ್ ನಿಮ್ಗೆ ನಿದ್ದೆ ಇಲ್ಲ? ಇಲ್ಲ ರೀ, ನಾವಾಗ ಹುಡ್ಕೊಂಬಂದಂಗೆ ಆಯ್ತು ನೋಡಿ. ಸುಮ್ಮನೆ ಎಲ್ಲ ಹೋಗ್ತಾ ಇದ್ದಂಗೆ ಬಂದೆ. ಇವಾಗ ಹೋಗ್ಲಿ, ಒಂದು ಸ್ಟೋರಿ ಸಿಕ್ಕಿದಂಗೆ ಆಗುತ್ತೆ. ಸಿನಿಮಾದ ಬಗ್ಗೆ ಮಾತಾಡೋಣ. ಬಟ್ ಏನೇ ಆದರೂ ಎಕ್ಸ್ಪೆಕ್ಟೇಷನ್ ಎಲ್ಲ ಓಕೆ. ಬಟ್ ನಿಮ್ಮ ಸಿನಿಮಾ ಸ್ವಲ್ಪ ಡಬಲ್ ಮೀನಿಂಗ್ ಜಾಸ್ತಿ ಆಗೋಯ್ತು ರೀ. ಡೈಲಾಗಳೆಲ್ಲ ಏನು? ಮತ್ತು ನಿಮ್ಗೆ ಯಾಕೆ ಇಷ್ಟ ಆಯ್ತು? ಇಷ್ಟ ಆಯ್ತು ತಾನೆ? ಡಬಲ್ ಮೀನಿಂಗ್ ಅಂತಲ್ಲ ಏನು, ಆದ್ರೂ ಅದು ಏನೊಂಥರ ಮುಜುಗರ ಆಗುತ್ತಪ್ಪ ಬೇರೆ ಜೊತೆ ಎಲ್ಲ ಕುತ್ಕೊಂಡು ನೋಡಕ್ಕೆ. ಡಬಲ್ ಮೀನಿಂಗ್ ಎಲ್ಲ ಏನೂ ಇಲ್ಲ. ಏನದು ನೀವ್ ಹೆಂಗ್ ಯೋಚನೆ ಮಾಡ್ತೀರೋ ಹಂಗೆ ಕಣ್ರಿ. ಎಷ್ಟೋ ಡೈಲಾಗ್ಸ್, ಎಂತ ಫಿಲಾಸಫಿ ಅಡಗಿದೆ. ಏನಾದ್ರು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಒಂದು ಹೇಳ್ರಿ ಎಕ್ಸಾಂಪಲ್. ಫಿಲಾಸಫಿ ಯಾವ್ದು ಒಂದು ಹೇಳ್ರಿ. ಚಪ್ಲಿ ನಿಮ್ದೇನೆ, ಆದ್ರೆ ಮನೆ ಆಚೆ ಬಿಟ್ಟಿರ್ತೀರಾ. ಯೋಚನೆ ಮಾಡಿ. ಬಿಡಂಗಿಲ್ಲ ಮನೆಯೊಳಗೆ, ಸಂಪ್ರದಾಯ ಅವಾಗಿಂದ ಬಂದಿರೋದಪ್ಪ. ಅದೇ 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 ನಿಮ್ಮಂತವ್ರಿಗೆ ಅಷ್ಟೇ ಅರ್ಥ ನಮ್ಗೆ ಮುಂದಿಂದ ಅರ್ಥ ಆಗಿಲ್ಲ. ಹೇಳ್ರಿ ಹೋಗಿ. ಸಿನಿಮಾನು ಹಿಂಗೆ ಕುತ್ಕೊಂಡ್ಬಿಟ್ಟು ಅದಕ್ಕೆ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ನಮ್ಮ ಹೀರೋ ಬರ್ತಾರೆ, ನಮ್ಮ ಡೈರೆಕ್ಟರ್ ಬರ್ತಾರೆ, ನಮ್ಮ ಸಿನಿಮಾಟೋಗ್ರಾಫರ್ ಬರ್ತಾರೆ, ಮ್ಯೂಸಿಕ್ ಕಂಪೋಸರ್ ಬರ್ತಾರೆ. ಎಲ್ಲರೂ ಒಂದಾದ್ಮೇಲೆ ಡೈಲಾಗ್ ಹೊಡಿತಾರೆ ನಿಮ್ಗೆ. ನಾನಾಗೆ ಬಂದು ತಗಲಾಕೊಂಡಂಗೆ ಆಯ್ತು ಕೈಯಲ್ಲಿ, ಟೀಮ್ ಕೈಯಲ್ಲಿ. ಸರಿ, ಅದಿರಲಿ. ಈ ಟೀಮಲ್ಲಿ ಹೆಂಗೆ ಸಿಕ್ಕಾಕೊಂಡ್ರೆ ನೀವು? ಯಾವಾಗ ಸ್ಟಾರ್ಟ್ ಆಯಿತು ಸಿನಿಮಾ? ಹೇಗೆ ಕತೆ ಶುರುವಾಗಿದೆ? ಹಿಂಗೆ ಐ ಥಿಂಕ್ ಎಲ್ಲರೂ ಸಿಕ್ಕಾಕೊಂಡ್ಮೇಲೆ ಕೊನೆಗೆ ನಾನು ಸಿಕ್ಕಾಕೊಂಡೆ ಅನ್ಸುತ್ತೆ ಟೀಮಲ್ಲಿ. ನನಗೆ ಮನೋಹರ್ ಜೋಶಿ ಥ್ರೂ ನಾನು ಈ ಭೂಮಿ ಮೇಲೆ ಎಕ್ಸಿಸ್ಟಿಂಗ್ ಅಂತ ಗೊತ್ತಾಯಿತು ಸುನಿ ಸರ್ಗೆ. ಸೊ ಬಂದರು ನನ್ನ ಹತ್ರ. ಮನೋಹರ್ ಜೋಶಿ ನಿಮ್ಮ ಕ್ಯಾಮ್ರಾಮನ್ US ಎಲ್ಲ ಹೋಗ್ಬಿಟ್ಟು ಬೇಜಾರು ಏನೇನೋ ಕಲ್ತ್ಕೊಂಡ್ಬಂದು. ಹೌದು ಹೌದು. ಮತ್ತೆ ಚೆನ್ನಾಗಿ ಬಿಲ್ಡಪ್ ಕೊಡ್ತೀರಾ? ಇಲ್ಲಪ್ಪ, ಗೊತ್ತು ಆ ಮನುಷ್ಯನ ಬಗ್ಗೆ, ಅದಕ್ಕೆ ಕೇಳಿದೆ. ಅವ್ರ ತಂದು ತಗ್ಲಾಕ್ತಿರೋದ ನಿಮ್ಮಲ್ಲಿ? ಹೌದು ಹೌದು. ಮುಂದೆ ಸೊ ಸುನಿ ಸರ್ ಬಂದರು. ಏನೋ ಕತೆ ಹೇಳ್ತಾರಲ್ಲ ಅಂತ ಕೂತ್ಕೊಂಡೆ. ಬಟ್ ಕತೆ ಥರ ಹೇಳಲಿಲ್ಲ ಅವರು. ಏನೋ ಒಂದು ಸ್ವಲ್ಪ ವಿಚಿತ್ರವಾಗಿ ಹೇಳಿದ್ರು. ಅದು ತುಂಬ ಇಷ್ಟ ಆಗೋಯ್ತು ನನಗೆ. ಸರಿ, ಅವರು ಅದನ್ನೇ ಹೇಳೋ ಟೈಮಲ್ಲಿ ನಾನು ಒಂದು 100 ಎಕ್ಸ್ಪ್ರೆಷನ್ಸ್ ಕೊಡ್ತಾಯಿದ್ದೆ ಮುಖದಲ್ಲಿ. ಅದು ನೋಡ್ಬಿಟ್ಟು ಅವ್ರಿಗೆ ಓಕೆ, ಈ ಹುಡುಗಿ ಪರವಾಗಿಲ್ಲ, ಎಲ್ಲೋ ಒಂದು ಕಡೆ ಮಾಡ್ಬೋದು ಅಂತ ಅನ್ನಿಸ್ತು ಅನಿಸುತ್ತೆ. ಸೊ ಹಂಗಾಗಿ ಹಂಗೆ ಸಿಕ್ಕಾಕೊಂಬಿಟ್ಟೆ. ಸೊ ಈ ಸಿನಿಮಾದ ಕ್ಯಾರೆಕ್ಟರ್ ಮೋಸ್ಟ್ಲಿ ನಿಮ್ಮ ನಿಜ ಲೈಫಿಗೆ ಸೂಟ್ ಆಗುತ್ತೆ. ಅಂದರೆ ಡೈಲಾಗ್ಸು ಆ ಥರ ಹೇಳ್ತಾರೆ, ಎಕ್ಸ್ಪ್ರೆಷನ್ ಅಂದ್ಕೊಳ್ಬೇಡಿ. ಬೋಲ್ಡ್ ಆಗಿರೋ ಒಂದು ಕ್ಯಾರೆಕ್ಟ್ರು. ಇನ್ನೂ ಹೇಳಬೇಕು ಅಂದರೆ ಹಿಂಗೆ ಬಾಯಿ ಬಡ್ಕೆ ಅಂದರೆ ಬೇಜಾರಾಗ್ಬೋದು ಅಲ್ಲ, ಆ ಥರ ಇರ್ಬೋದಾ ಅಂತ ಕೇಳ್ತಾ ಇರೋದು. ಕ್ಯಾರೆಕ್ಟರ್ ಹಾಗೇನೆ, ಇಲ್ಲ ಅಂತಿಲ್ಲ. ಬಟ್ ಶ್ವೇತಾ ಆಗಲ್ಲ. ಇನ್ಫ್ಯಾಕ್ಟ್
ಯಾರಿಗೆ ನಾನು ತುಂಬ ಹತ್ತಿರದಿಂದ ನನ್ನ ನೋಡಿದಾರೋ ಅವರೆಲ್ಲರೂ ಇನ್ಫ್ಯಾಕ್ಟ್ ಆಶ್ಚರ್ಯ ಪಡ್ತಾರೆ, ನೀನು ಇಂಥ ಡೈಲಾಗ್ಸ್ ಎಲ್ಲ ಹೇಳಿದ್ಯಾ, ಹೌ ಇಸ್ ಇಟ್ ಪಾಸಿಬಲ್ ಅಂತ. ಯಾಕೆಂದರೆ ನಾನು ಬೆಳೆದಿದ್ದ ವಾತಾವರಣ ತುಂಬಾ ಬೇರೆ ಥರದ ವಾತಾವರಣದಲ್ಲಿ ಬೆಳೆದವಳು. ಸೊ ಹಾಗಾಗಿ ತೀರಾ ಡೀಸೆಂಟ್ ವಾತಾವರಣ ಇತ್ತು. ಸೊ ಹಾಗಾಗಿ ನನಗೆ ಇನ್ಫ್ಯಾಕ್ಟ್ ಟ್ರೇಲರಲ್ಲಿ ಎಷ್ಟೋ ಡೈಲಾಗ್ಗಳು ಅರ್ಥ ಆಗಿರಲಿಲ್ಲ ನನಗೆ. ಸೊ ಬಟ್ ನನಗೇನೋ ಖುಷಿ ಕೊಟ್ಟಿದೆ ಈ ಕ್ಯಾರೆಕ್ಟರ್, ಯಾಕೆಂತಂದರೆ ಹೆಚ್ಚು ಮಾತಾಡೋಕ್ಕಿದೆ ನನಗೆ, ಡೈಲಾಗ್ಸ್ ತುಂಬ ಇದೆ. ಹೀರೋಯಿನ್ಗಳಿಗೆ ಹೆಚ್ಚು ಡೈಲಾಗ್ ಸಿಗೋದು ತುಂಬ ಕಷ್ಟ. ಅಂಥದ್ರಲ್ಲಿ ಜಾಸ್ತಿ ಗ್ಲಾಮರ್ ಆಗಿ ಬಂದು ಹೋಗೋದು, ಸಾಂಗಲ್ಲಿ ಬರೋದು ಅಷ್ಟೇ ಇರುತ್ತೆ ಜಾಸ್ತಿ. ಅಂಥದ್ರಲ್ಲಿ ನನಗೆ ಇನ್ನೂ ಕರಿಯರ್ ಬಿಗಿನಿಂಗಲ್ಲೇ ಇಂಥ ಒಂದು ಪಾತ್ರ ಸಿಕ್ಕಿರೋದು ವೆರಿ ವೆರಿ ಲಕ್ಕಿ ಅನಿಸುತ್ತೆ. ನಾನು ಚೆನ್ನಾಗಿ ಡೈಲಾಗ್ಸ್ ಹೊಡೆದಿದ್ದೀನಿ. ಚೆನ್ನಾಗಿ ಹೊಡೆದಿರೋ ಡೈಲಾಗು. ನಿಮಗೆ ಫಸ್ಟ್ ಅವ್ರು ನಿಮ್ಮ ಕತೆ ಹೇಳಿ ಡೈಲಾಗ್ ಎಲ್ಲ ಹೇಳಿದಾಗ ನಿಮಗೆ ಯಾವ ಮೇನ್ ರೀಸನ್ಗೆ ಈ ಸಿಂಪಲ್ ಆಗಿರೋ ಲವ್ ಸ್ಟೋರಿ ನಾನು ಮಾಡಲೇಬೇಕಪ್ಪ ಬಿಡಬಾರ್ದು ಅನಿಸ್ತು? ಮೇನ್ ರೀಸನ್ ಅದೇ ಒಂದು ಮೇನ್ ಕ್ಯಾರೆಕ್ಟರ್ಸ್ ಇರೋದು ಎರಡೇ ಫಿಲ್ಮಲ್ಲಿ, ಮೇನ್ ಕ್ಯಾರೆಕ್ಟರ್ಸ್ ಅಂತ ಆಲ್ಮೋಸ್ಟ್ 75% ಫಿಲ್ಮ್. ಅದರಲ್ಲಿ ಇಬ್ಬರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ, ಹೀರೋಗೆ ಮತ್ತು ನಾನು. ಹೀರೋಯಿನ್ಗೆ ಡೈಲಾಗ್ ಜಾಸ್ತಿ ನಿಮಗೆ ಅನ್ಸುತ್ತೆ? ಇಲ್ಲ ಇಬ್ಬರಿಗೂ ಇದೆ, ಇಬ್ಬರಿಗೂ ಈಕ್ವಲ್ ಆಗಿದೆ. ಅವ್ರಿಗೂ ಬೈಯೋ ಕೆಲಸ ನಿಮಗೆ, ಬೈಸ್ಕೊಳ್ಳೋ ಕೆಲಸ ಹುಡುಗರು. ಅದನ್ನು ನೀವು ಫಿಲ್ಮ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ನಾನು ಏನು ಹೇಳಲ್ಲ, ಇನ್ನೇನು ನಾಳೆ ನೋಡ್ಬಿಡಿ ನೀವೇ. ಎಲ್ಲಾದ್ರೂ ಹುಡುಗರ ತಗ್ಲಾಕೊಳ್ಳೋದು ಬಿಡಿ, ಅದಿಲ್ಲ ವಿಷಯ. ಇಲ್ಲ, ಟ್ರೈಲರ್ ನೋಡ್ಬಿಟ್ಟು ಹಂಗೆ ಅನ್ಕೊಂಡ್ಬಿಡಿ, ಫಿಲ್ಮ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದೇನು ಇಷ್ಟ ಆಯಿತು ಅಂದರೆ ಮೂರು ಥರ ಕ್ಯಾರೆಕ್ಟರ್ ಬರುತ್ತೆ ಒಂದೇ ಫಿಲಮಲ್ಲಿ. ಮೂರು ಥರ ರೋಲ್ಸ್ ಪ್ಲೇ ಮಾಡೋದಿದ್ದಿಲ್ಲ, ಅದು ತುಂಬ ಜನಕ್ಕೆ ಸಿಗಲ್ಲ. ಆ ಥರ ಚಾನ್ಸ್ ಸಿಗೋದು ತುಂಬ ಕಮ್ಮಿ. ಪರ್ಸನಾಲಿಟಿನ ಇನ್ನೊಂದು ಅರ್ಧ ಗಂಟೆ ಆದರೆ ಸ್ಪ್ಲಿಟ್ ಪರ್ಸನಾಲಿಟಿ ನೋಡ್ಬೋದು ನೀವು. ತೊಂದರೆ ಬಿಡಿ, ನಮ್ಮ ಪ್ರೋಗ್ರಾಮ್ ಮಾತ್ರ ಭಯಂಕರ ಹಿಟ್ ಆಗುತ್ತೆ. ಮೂರು ಶ್ವೇತನ ಇಲ್ಲ ತೋರ್ಸಂಗೆ ಆಗುತ್ತೆ, ನಾಳೆ ತನಕ ಹೋಗೋದೇ ಬೇಡ. ಆಮೇಲೆ ಮುಂದುವರಿಸಿ. ಸೊ ಹಾಗಾಗಿ ಅದೇ ಬೇಸಿಕಲಿ ತುಂಬ ಚಾಲೆಂಜಿಂಗ್ ರೋಲ್ ಅಂತ ಅನಿಸ್ತು. ನಾನು ಯೂಶ್ವಲಿ ಚಾಲೆಂಜಿಂಗ್ ರೋಲ್ ಅದರಲ್ಲಿ ನಮ್ಮದವಳಲ್ಲ, ಯಾಕೆಂದರೆ ಎಲ್ಲ ರೋಲೂ ಚಾಲೆಂಜಿಂಗ್ ಅಂತ ಅನಿಸುತ್ತೆ ನನಗೆ. ಪ್ರತಿ ಏನೇ ರೋಲ್ಸ್ ಇದ್ರು ಮಾಡಬೇಕಾದ್ರೂ ಇಟ್ ಈಸ್ ಚಾಲೆಂಜಿಂಗ್ ಫಾರ್ ಎನ್ ಆರ್ಟಿಸ್ಟ್. ಸೊ ಹಾಗಾಗಿ ಇದರಲ್ಲಿ ಇಷ್ಟೊಂದು ಪ್ರಾಮುಖ್ಯತೆ ಇರೋದ್ರಿಂದ ನನಗೆ ಐ ಫೆಲ್ಟ್ ಐ ಹ್ಯಾವ್ ಟು ಡೂ ದಿಸ್ ರೋಲ್ ಅಂತ. ಯೋಚನೆ ಮಾಡಿ ಮಾತಾಡೋದು ನೋಡಿ, ಎಲ್ಲ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಇದೆ ಅನ್ಸುತ್ತಪ್ಪ. ಏನೇನು 2 ಸೆಕೆಂಡಿಗೂ ಮರಿತಿರ್ತೀರ, ಮಾಡ್ತಾ ಇರ್ತೀರ. ಫಿಲ್ಮ್ ನೋಡಿದ್ಮೇಲೆ ಇದ್ದಿದ್ದು ಎಲ್ಲ ಕನ್ಫರ್ಮ್ ಆಗ್ಬಿಡುತ್ತೆ ನಿಮಗೆ. ಓ ಹೌದು, ಕರೆಕ್ಟ್. ಸಿನಿಮಾದ ಬಗ್ಗೆ ನಮಗೊಂದು ಕುತೂಹಲ ಇದೆ. ಐ ಮೀನ್ ಇವನ್ ಮೀಡಿಯಾದವರೆಲ್ಲ ನೋಡಬೇಕು ಅಂತ. ಬಟ್ ಇವನ್ ಅದನ್ನೇ ಕೇಳಬೇಕು ಅಂದ್ಕೊಂಡು ನಾನು, ನಿಮ್ಮ ಸಿನಿಮಾ ಬಿಗಿನಿಂಗಲ್ಲೇ ಮಾಡ್ಬೇಕಾದ್ರೆ ಒಂದು ಟ್ರೈಲರ್ ಮಾಡಿಬಿಟ್ರಿ, ಅವಾಗ ನಿಮ್ಮ ಸಿನಿಮಾ ಹೇಗಾಗುತ್ತೆ, ಮುಂದೆ ಯಾವ ರೀತಿ ಹೋಗುತ್ತೆ ಗೊತ್ತಿರಲಿಲ್ಲ ಎಲ್ರಿಗೂ. ಬಟ್ ಟ್ರೈಲರ್ ಮಾಡಿದ ಮೇಲೆ ಜನ ಅದನ್ನ ಇಷ್ಟಪಟ್ಟು ಯೂಟ್ಯೂಬಲ್ಲೆಲ್ಲ ನೋಡೋದು ತುಂಬ ದೊಡ್ಡ ಹಿಟ್ ಆಯಿತು. ಸೊ ಅವಾಗ ಹೇಗಿದೆ ನಿಮ್ಮ ಪೊಸಿಷನ್? ಹೇಗೆ ಆಬ್ವಿಯಸ್ಲಿ ಹೇಗೆ ಅಂದರೆ ನಿಮ್ಗೆ ಗೊತ್ತಾಯಿತು ಜನಕ್ಕೆ ಈ ಸಿನಿಮಾ ರೀಚ್ ಆಗಿದೆ ಆಲ್ರೆಡಿ ಬಿಫೋರ್ ರಿಲೀಸೇ. ಸೊ ವಿ ಹ್ಯಾವ್ ಟು ಗಿವ್ ದ ಬೆಸ್ಟ್. ಅವ್ರು ಒಪ್ಕೊಳ್ಳೇಬೇಕು ಅಂದಾಗ ನೀವು ಇನ್ನೇನೋ ಒಂದು ಚೇಂಜಸ್ ಮಾಡ್ಬೋದು ಅಥವಾ ಬೇರೆ ಥರ ಇರ್ಬೋದು. ಅವಾಗ ಹೇಗಿತ್ತು ನಿಮ್ಮ ಪ್ಲಾನಿಂಗ್ಸ್ ಮನಸ್ಥಿತಿ ಎಲ್ಲ? ನಾನು ಅದ್ರ ಬಗ್ಗೆ ಟ್ರೈಲರಲ್ಲೇ ಹಿಟ್ ಆಗಿರೋ ಹೀರೋಯಿನ್ ನೀವು, ಎಲ್ಲ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಹಿಟ್ ಆಗಿಬಿಟ್ರೆ ನೀವು ಟ್ರೈಲರ್ ಹಿಟ್ ಆಗೋಗ್ತೀರಾ? ಅಲ್ಲ, ಆ್ಯಕ್ಚುಲಿ ನಾವೆಲ್ಲರೂ ಮಾತಾಡ್ಕೊಳ್ಳೋದು ಏನಂತಂದರೆ ಟ್ರೈಲರ್ ಸ್ಕ್ರಿಪ್ಟ್ ಇದೆಯಲ್ಲ ಅದೇ ಹೀರೋಯಿನ್ ಎಲ್ಲ. ಸೊ ಹಾಗಾಗಿ ನಮ್ಮ ಪಾತ್ರಗಳನ್ನ ನಾವು ಮಾಡಿದ್ದೀವಿ ಅಷ್ಟೇ. ಬಟ್ ಟ್ರೇಲರ್ ಹಿಟ್ಟಾಯಿತು ಅಥವಾ ಹಿಟ್ಟಾಗುತ್ತೆ ಅಂತಲೂ ಫಸ್ಟ್ ನಮ್ಗೆ ತಲೆಗೆ ಬಂದಿರಲಿಲ್ಲ. ನಾವು ಶೂಟಿಂಗ್ ಟೆನ್ಷನಲ್ಲಿದ್ವಿ, ಮುಹೂರ್ತ ಮುಗೀತು, ಶೂಟಿಂಗ್ ಹೊಟ್ಟೋದ್ವಿ. ಸೊ ಹಾಗಾಗಿ ಟ್ರೇಲರ್ ನೋಡ್ತಿದ್ದಾರೆ ಜನ, ಅದೆಲ್ಲ ಅಷ್ಟೊಂದು ಗಮನಕ್ಕೆ ಬರಲಿಲ್ಲ ನಮಗೆ. ಶೂಟಿಂಗ್ ನಡೀತಾ ಇತ್ತು. ಆಫ್ಟರ್ 2-3 ಡೇಸ್ ನಮ್ಗೆ ರಿಯಲೈಸ್ ಆಗಿದೆ, ಓ ಇಷ್ಟೊಂದೆಲ್ಲ ವೈರಲ್ ಆಗಿದೆ, ಇಷ್ಟೊಂದೆಲ್ಲ ಜನ ಇದಕ್ಕೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ್ದೆ ಸ್ವಲ್ಪ ದಿನಗಳ ನಂತರ. ವಿಷಯಗಳು ಬರ್ತಾ ಇರ್ತಲ್ಲ, ನೋಡಿದ್ರೆ ಸೂಪರ್ ಆಗಿದೆ, ಚೆನ್ನಾಗಿದೆ. ಅವಾಗ ಕೂರ್ಗಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಅದಾದಮೇಲೆ ನನಗೇನಂತಂದರೆ ಆ ಟೈಮಲ್ಲಿ ಕೆಲಸನ 100% ಮಾಡಿ ಮುಗಿಸ್ತೀನಿ ಅಷ್ಟೇ. ಡೈರೆಕ್ಟರ್ ಏನು ಹೇಳ್ತಾರೋ ಅದನ್ನು ಮಾಡಿ ಮುಗಿಸ್ತೀನಿ. ಅದಾದ ನಂತರ ತೀರಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಅಫ್ಕೋರ್ಸ್ ಎಲ್ಲರೂ ಅದೇ ಮಾತಾಡ್ಕೊಳ್ಳೋದು ಏನಂತಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಹೆಚ್ಚಾಗೋಗಿದೆ. ಸೊ ಹಾಗಾಗಿ ಫಿಲಮ್ಗೆ ಇನ್ನೇನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಇನ್ನೊಂದೇನೋ ಹಾಳು ಮಾಡೋದ್ರ ಬದಲು ಆ ಮಾಡೋ ಟೈಮಲ್ಲಿ ಎಷ್ಟು 100% ನಾವು ಅದ್ರ ಮೇಲೆ ಡೆಡಿಕೇಶನ್ ತೋರಿಸ್ಬೇಕು. ತೋರಿಸಿದ್ರೆ ಸಾಕು, ಮಿಕ್ಕಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಾನು ನಮ್ದವಳು. ಅದನ್ನು ಮಾಡಿ ಮುಗಿಸಿದ್ದೀವಿ. ಸುನಿ ಸರ್ ಮೇಲೆ ನಮಗೆಲ್ಲ ನಂಬಿಕೆ ಜಾಸ್ತಿ, ತುಂಬಾ ಪವರ್ಫುಲ್ ಡೈರೆಕ್ಟರ್ ಅವರು. ಸೊ ಹಾಗಾಗಿ ಯಾವಾಗ ನಮಗೆ ಡೈರೆಕ್ಟರ್ ಮೇಲೆ ನಂಬಿಕೆ ಇರುತ್ತೋ ಮಿಕ್ಕಿದ್ರ ಬಗ್ಗೆ ಯೋಚನೆ ಮಾಡೋಷ್ಟಿಲ್ಲ. ಅವರೆಲ್ಲ ನೋಡ್ಕೋತಾರೆ ಅನ್ನೋ ಒಂದು ನಂಬಿಕೆ ಇರುತ್ತೆ ನಮಗೆ. ಸೊ ನಮ್ಮ ಕೆಲಸ ನಾವು ಮಾಡಿದ್ವಿ ಅಷ್ಟೇ. ಏನಪ್ಪ ಜಾಸ್ತಿ ಹೆಣ್ಮಕ್ಳು ಸುಳ್ಳು ಹೇಳ್ತಾರಂತೆ, ನೀವು ತುಂಬ ಸತ್ಯ ಹೇಳ್ತಾ ಇದ್ದೀರಾ. ಬಟ್ ಇನ್ನೊಂದು ವಿಷಯ ಕೇಳ್ತೀನಿ, ಅದು ಸತ್ಯನೇ ಹೇಳ್ತೀನಿ ಅಂತ ನಂಬ್ಕೊಂಡಿದ್ದೀನಿ.
ಇದೇ ಥರ ನಿಮ್ಮ ಲೈಫಲ್ಲಿ ಇದೆ ಯಾವ್ದಾದ್ರು ಸಿಂಪಲ್ ಲವ್ ಸ್ಟೋರಿಗಳಿದ್ರೆ ಹೇಳ್ಬೋದು. ಅಯ್ಯೋ ಬೇಕಾದಷ್ಟಿದೆ, ಒಂದ ಎರಡು ಎಷ್ಟು? ನೋಡಿ ಇವಾಗ ಒಂದು ನಡೀತಾ ಇದೆಯಲ್ಲ. ಯಾವ್ದಾದ್ರು ಫ್ಯಾಕ್ಟ್ ಆಗಿರೋಂಥದ್ದು ನಿಮ್ಮ ಸಿನಿಮಾಕ್ಕೆ ಹತ್ರ ಆಗಿರೋಂಥದ್ದು ಇಲ್ಲ ಇಲ್ಲ ಯಾವುದೂ ಇಲ್ಲ. ನೀವು ನೋಡಿರೋಂಥದ್ದು ಹತ್ರದಲ್ಲಿ ಯಾವ್ದಾರ? ಏನು ಮಾಮೂಲಿ ಎಲ್ಲ ಲವ್ ಸ್ಟೋರೀಸ್ ನೋಡಿದೀವಲ್ಲ, ಏನಂತ ಸ್ಪೆಷಲ್ ಈ ಅಂತ ಸಿನಿಮಾಗೆ ರಿಲೇಟೆಡ್ ಆಗಿ ಯಾವುದು ಒಂದ್ಸಲ ಇಲ್ಲ ಇಲ್ಲ. ಈ ಸಿನಿಮಾಗೆ ರಿಲೇಟೆಡ್ ಇಲ್ಲ. ಈ ಸಿನಿಮಾದಲ್ಲಿ ಬೆಸ್ಟ್ ಡೈಲಾಗ್ ಯಾವ್ದು ನಿಮ್ಗೆ ಇಷ್ಟ? ನಾಡಿದ್ದು ಹೇಳ್ತೀನಿ. ಇವಾಗ ಹೇಳ್ರಿ. ಎಲ್ಲ ಡೈಲಾಗ್ಗಳು ಇಷ್ಟ. ಹೇಳಿ, ತೊಂದರೆ ಇಲ್ಲ. ಬ್ಯಾಕ್ ಡ್ರಾಪಲ್ಲಿ ನೀವು ವಾಯ್ಸ್ ಹಾಕಿ ನಾವು ಮುಂದ್ಗಡೆ ವಿಜುವಲ್ಸ್ ಹಾಕ್ತೀವಿ, ತೊಂದರೆ ಇಲ್ಲ, ಹೇಳಿ. ಜಾಸ್ತಿ ಇಷ್ಟಪಟ್ಟಿರೋದು ಅಥವಾ ನೀವು ಹೇಳ್ಬೇಕಾದ್ರೆ ಎಂಜಾಯ್ ಮಾಡಿಕೊಂಡು ಅಥವಾ ತುಂಬ ನಕ್ಬಿಟ್ಟು ಟಫ್ ಅನ್ಸ್ಕೊಂಡ್ಬಿಟ್ಟು ಮುಜುಗರಿಂದ ಹೇಳಿರೋಂಥ ಡೈಲಾಗ್ಗಳು ಯಾವ್ದಾರ? ತುಂಬ ಆ ಥರ ಇಲ್ಲ. ತುಂಬ ಇಷ್ಟಪಟ್ಟು ಹೇಳಿರೋಂಥ ಡೈಲಾಗು ಅಥವಾ ತುಂಬ ಟಫ್ ಆಗಿ ಜಾಸ್ತಿ ಟೇಕ್ ತೊಗೊಂಡು ಹೇಳಿರೋಂಥ ಡೈಲಾಗ್ ಇರ್ಬೋದು. ಯಾವುದೋ ಒಂದು ನಿಮ್ಗೆ ಇರುತ್ತಲ್ವಾ, ಈ ಅಪ್ಪ ಏನು ಹಿಂಗಾಗೋಯ್ತು ಅನ್ನೋ ಥರ? ಇಲ್ಲ, ನನಗೆ ರಕ್ಷಿತ್ ಇಬ್ರಿಗೂ ಆ್ಯಕ್ಚುಲಿ ಆ ಥರ ಯಾವುದು ಜಾಸ್ತಿ ಟೇಕ್ ತೊಗೊಂಡು ಹೇಳಿದ್ದು ಅಂತ ಯಾವುದೂ ಇಲ್ಲ ನನಗೆ ರಕ್ಷಿತ್ಗೆ. ಆಮೇಲೆ ಇನ್ನೊಂದೇನಂದ್ರೆ ನಾನು ಒಬ್ಬಳೇ ಹೇಳೋದಕ್ಕಿಂತ ಡೈಲಾಗು ಐ ಥಿಂಕ್ ಹೀರೋ ಜೊತೆ ಸೇರ್ಕೊಂಡ್ಮೇಲೆ ಇಬ್ರು ಒಟ್ಟಿಗೆ ಸೇರ್ಕೊಂಡು ಡೈಲಾಗ್ ಹೇಳಿದ್ರೆ ವಾಸಿ ಅನ್ಸುತ್ತೆ ನನಗೆ. ಅಂದ್ರೆ ಸಿಗ್ತಾರೆ ಇವಾಗ? ಖಂಡಿತವಾಗ್ಲೂ ಎಲ್ಲೋಗ್ತಾರೆ ಅವರು, ಎಲ್ಲ ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾರೆ ಹುಡ್ಕೋಣ ಎಲ್ಲಿದ್ದಾರೆ? ಸಿಗ್ತಾರೆ ಆನ್ ದ ವೇ ಹೋಗ್ತಾ ಥಿಯೇಟ್ರಿಗೆ. ಬಟ್ ಯಾಕೋ ತುಂಬ ಚಳಿ ಆಗ್ತದೆ, ಏನೋ ಕೊಡಿಸ್ತೀರಾ? ಐ ಡೋಂಟ್ ನೋ ದಿಸ್ ಗಾಯ್. ಬಾಯ್. ಟೀಗಿ ಕೊಡಿಸ್ರಿ. ರೀ 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 ಶ್ವೇತಾ ಶ್ವೇತಾ, ರೀ ರೀ ನಿಂತ್ಕೊಳ್ರಿ ಒಂದು ನಿಮಿಷ. ನಿಮ್ಗೇನ್ರಿ ಚಳಿ ಆಗ್ತಿದೆ ತಾನೆ? ಹೌದು. ಬನ್ನಿ ಟೀ ಕೊಡಿಸ್ತೀನಿ. ನಾನು ಕೇಳಿದ್ದು ಅದನ್ನೇ ಅಪ್ಪ. ಅಯ್ಯೋ, ನೀವು ಅದೇನೋ ಶೂಟ್ ಮಾಡಿ ಎಲ್ಲ ಹಂಗೆ ನಮ್ಮನ್ನು ತಪ್ಪು ತಿಳ್ಕೊಳ್ತೀರಪ್ಪ ನೀವೆಲ್ಲ. ಟೀನೋ ಕಾಫಿನೋ ಸಮಾಧಾನ ಸಮಾಧಾನ ಸಮಾಧಾನ. ನಮ್ಮ ಹೀರೋನು ಸಿಗ್ತಾರೆ, ಇನ್ನೇನು ಅವ್ರ ಜೊತೆ ಮಾತಾಡ್ಕೊಂಡು ನಾನು ಕೂತ್ಕೊಂಡು ರಶೀದ್ ಕಂಪ್ನಿ ಸಿಗುತ್ತೆ ಆರಾಮಾಗಿ. ಅವ್ರ ತಲೆನೂ ಸ್ವಲ್ಪ ತಿನ್ನೋಣ, ಚೆನ್ನಾಗಿರುತ್ತಲ್ವಾ? ಅವರು ಏನೇನು ಮಾತಾಡ್ತಾರೆ ನೋಡೋಣ. ಮೋಸ್ಟ್ಲಿ ಟೆನ್ಷನ್ ಇದೆಯಾ ಎಷ್ಟು ರಕ್ಷಿತ್ಗೆ? ಇಲ್ಲದೆ ಏನೋ ಎಲ್ಲರಿಗೂ ಟೆನ್ಷನ್ ಇದೆ. ಹೌದಾ? ಎಲ್ಲಿದ್ದಾರೆ ಅಂದ್ರೆ ರಕ್ಷಿತ್ ಇವಾಗ? ಮಾರ್ಕೆಟ್ ಹತ್ರನಾ? ಎಕ್ಸಾಕ್ಟ್ಲಿ. ಏನು ನಾವು ಇಲ್ಲಿಂದ ಅಲ್ಲಿಗೆ ಹೋಗೊಂದು 10 ನಿಮಿಷ ಟೈಮ್ ಆಗುತ್ತೆ. ನೀವೊಂದು ಬ್ರೇಕ್ ತೊಗೊಂಡು ಬಂದುಬಿಡಿ, ಇನ್ನೇನು ಅಲ್ಲಿಗೆ ಹೋಗ್ಬಿಡ್ತೀವಿ. ಹೀರೋನು ಸಿಗ್ತಾರೆ, ಕೂತ್ಕೊಂಡು ಚಳಿಗೆ ಕಾಫಿ ಕೊಡಿಸ್ತಾರೆ, ಸಾರಿ ಟೀ ಕೊಡಿಸ್ತಾರೆ. ಟೀ ಕುಡ್ಕೊಂಡು ಮಾತಾಡ್ತೀವಿ. ಅದನ್ನ ನೋಡಿ ಅದಕ್ಕಿಂತ ಮುಂಚೆ ಬ್ರೇಕ್ ತೊಗೊಂಡು ಹಾಗೆ ವಾಪಸ್ ಬನ್ನಿ.